ಎಲ್ರು ಹೇಗಿದ್ದೀರಾ? ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂತಂದ್ರೆ ಕಾಪಿ ಆಗ್ಬಿಡುತ್ತೆ. ಇದು ಡಾಕ್ಟ್ರು ಬ್ರೋ ಡೈಲಾಗ್ ಇವನ್ ಯಾಕೆ ಹೇಳ್ತಾನೆ ಗೊತ್ತು ನನ್ನ ಮಗ ಅಂತ ಅನ್ಕೋತಾ ಇದ್ದೀರಾ ತಾನೇ? ನಾವು ಹಂಗೆ ಹೇಳಲ್ಲ. ಸಮಸ್ತ ಕರುನಾಡಿನ ಜನತೆಗೆ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಈ ನನ್ನ ಮಗನ್ನ ಮನೋಜನ್ ಒಂದು ವಿಡಿಯೋ ಮಾಡಕ್ಕೆ ಕರೆದ್ರೆ 3 ಗಂಟೆಗೆ ಬಾರೋ ಅಂತಂದ್ರೆ ನೋಡಿ 6 ಗಂಟೆಗೆ ಬಂದವನೇ ಈಗ ಬರೋದು ಬಂದ್ಬಿಟ್ಟು ಇವಾಗ ನಗೀತಾ ನೋಡಿ ಗೈಸ್. ಇವಾಗ ಒಂದು ವಿಡಿಯೋ ಮಾಡ್ಬೇಕಂತಂದ್ರೆ ನಾನು ಇವನ್ನ ಬಂದು ಪಿಕ್ ಮಾಡ್ಕೊಂಡು ಹೋಗ್ಬೇಕು, ಅಲ್ಲಿ ತನಕ ಬರಲ್ಲ ಇವನು. ಇವಾಗ ನಮ್ಮ ಕ್ಯಾಮ್ರಾಮ್ಯಾನ್ ಬರಬೇಕು, ನಮ್ಮ ಕ್ಯಾಮ್ರಾಮ್ಯಾನ್ಗೂ ವೆಯ್ಟ್ ಮಾಡಬೇಕು. ನನ್ನ ಮಗ ರಾಜು ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಅವನು ಪಿ ಜಿಗೆ ಹೋಗಿ ಓಡದೆ ಎಬ್ಬರಿಸಿ ನೈಟ್ ಶಿಫ್ಟ್ ಮಾಡಿ ಬಂದು ಮಲ್ಕೊಂಡ್ಬಿಟ್ಟು ಅವ್ನ ಪಾಪ. ಅವನು ಓಡದೆ ಎಬ್ಬರಿಸಿ ಕರ್ಕೊಂಡು ಹೋಗ್ತೀನಿ. ಇವಾಗ ನೋಡ್ತಾ ಇರಿ ನಮ್ಮ ಕ್ಯಾಮ್ರಾಮ್ಯಾನ್ ಬರ್ತಾರೆ. ಹೇಳ್ರಾವ್ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೋಡಿ ಗೈಸ್, ನಮ್ಮ ಕ್ಯಾಮ್ರಾಮನ್ ಇವನೇ. ನಮ್ಮ ಎಲ್ಲ ಇವನ್ ಕ್ಯಾಮ್ರಾ ಮುಂದೆ ಬರಲ್ಲ, ಕ್ಯಾಮ್ರಾ ಹಿಂದೆಗಡೆ ಮಾತ್ರ ಕ್ಯಾಮ್ರಾ ವರ್ಕ್ ಒಂದು. ಇವಾಗ ರಾಜನ್ ಪಿಕ್ ಮಾಡ್ಕೋಬೇಕು ಹೋಗಿ. ಇವಾಗ ನೀವು ತ್ರಿಬಲ್ ಸೈಡಲ್ಲಿ ಹೋಗ್ಬೇಡಿ ಗೈಸ್, ನಾವೇನೋ ಇಲ್ಲಿ ಲೋಕಲಲ್ಲಿ ಮಾತ್ರ ತ್ರಿಬಲ್ಸ್ ಹೋಗೋದು. ನೋಡಿ ಗೈಸ್, ರಾಜು ಪಿ ಜಿಗೆಲ್ಲ ಹೋಗ್ತಾ ಇದ್ದೀವಿ ಈಗ. ನೋಡ್ರ ನಡಿ, ಯಾಕೋ ನಡಿಯ ಹಂಗೆ. ಹಾ, 4th ಫ್ಲೋರು. ನನ್ನ ಮಗ 4th ಫ್ಲೋರ್ ಅಲ್ಲ ಅವ್ನು ಗೈಸ್. ಏನು ಮಾಡ್ತಾರೆ ನೋಡೋಣ, ಮಲ್ಕೊಂಡಿರ್ತಾರೆ ಅನ್ಕೋತೀನಿ. ಮೋಸ್ಟ್ಲಿ ಎಲ್ಲರೂ ಕರೀತಾರೆ ಅಂತ ಫೋನ್ ಇರ್ತಾ ಇಲ್ಲ ನನ್ನ ಮಗ. ಹೋಗೋಣ ಅಲ್ಲಿ. ಈ 4th ಫ್ಲೋರ್ ಹತ್ತ ಅಷ್ಟಲ್ಲಿ ಸುಸ್ತಿ ಆಗ್ಬಿಡ್ತೀವಿ ಅನ್ಕೊಡ್ರಿ. ಯಾವ ಏನೋ ಮಾಡ್ತಾ ಅದೇ ಇರಬೇಕು. ಏಯ್ ಇದಲ್ವಾ? ಯಾರು ಮತ್ತೆ ಕರೆಕ್ಟಾಗಿ ಗೊತ್ತಿಲ್ಲ, ಸುಸ್ತೇ ಆಗೋಯ್ತು ಅನ್ಕೊಡ್ರಿ ಇತ್ತು ಅಷ್ಟಲ್ಲಿ. ಇರೋ ನೋಡು ಇಲ್ವಾ, ಕೇಳು. ರಾಜು ಇಲ್ಲ ಗೈಸ್, ಇದೇ ಒಂದು ಬೆಡ್ಡು. ಏನಂತೆ ಕೆಳಗಡೆ ಹೋದ್ನಂತ ಕೆಳಗಡೆ ಹೋಗ್ಬಿಟ್ಟನ್ ಗೈಸ್ ಅವನು, ಗೊತ್ತಿಲ್ಲ ಎಲ್ಲೋಗಾನ. ನೋಡೋಣ ಇರಿ, ಸುಮ್ಮನೆ ಮೇಲೆ ತುಡ್ ಬಂದ್ಬಿಟ್ವಿ. ಫೋನ್ ಮಾಡೋಣ ಇರಿ. ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ನೋಡಿ 3 ಜನನೇ ಹೆಂಗೆ ಹೋಗ್ತಾ ಇದೀವಿ ಅಂತ ಗೈಸ್. ಸ್ಟಾರ್ಟ್ ಮಾಡಿ, ಎಕ್ಸಿಟ್ರ್ ಕೊಡ. ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಗೈಸ್ ನೋಡಿ ಗಾಡಿ. ಹಾಂ, ಸ್ಟಾರ್ಟ್ ಆಯ್ತು. ಓಡಿಸೋ ಎಲ್ಲಿ ತನಕ ಹೋಗುತ್ತೆ ಅಲ್ಲಿ ತನಕ ಹೋಗುತ್ತೆ, ಪೆಟ್ರೋಲ್ ಬಂಕ್ ತನಕ. ನಮ್ಮ ಏರಿಯಾದಲ್ಲಿ ಕರ್ಫ್ಯೂ ಹೊಡೆದ್ಬಿಟ್ಟು ಗೈಸ್. ಕರ್ಫ್ಯೂ ಎಲ್ಲ ಏನೋ ಗೊತ್ತಿಲ್ಲ, ಅಪಾರ್ಟ್ಮೆಂಟ್ಗಳೆಲ್ಲ ಜಿರ್ಲೆಗೆ ಔಷಧಿ ಹೊಡಿತಾರಲ್ಲ, ಅದನ್ನ ಹಾಕ್ಬಿಟ್ಟವ್ರು ಇಲ್ಲಿ ತಾನೇ ನಮ್ಮ ಮನೇಜ. ಗಾಡಿ ನೋಡಿ ಬುರ್ಗ್ ಅಂತೈತೆ. ಬಿಡ ಹಂಗೆ ಹೋಗುತ್ತೆ, ಎಷ್ಟು ದೂರ ಹೋಗುತ್ತೆ ಹೋಗ್ಲಿ ಬಿಡ. ನೋಡೋಣ ಇರಿ ಗೈಸ್ ಎಷ್ಟು ದೂರ ಹೋಗುತ್ತಂತ. ಇದು ಯಾರು ಬರೆದ ಕಥೆಯೋ ಅಂತ ಸಾಂಗ್ ಹೇಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಿ ಇವಾಗ. ನನ್ನ ಗಾಡಿ ನೋಡಿ ಗೈಸ್ ಅಲ್ಲಿ ನಿಂತೈತೆ, ಇದೇ ನನ್ನ ಗಾಡಿ. ಆದ್ರೆ ಈ ಗಾಡಿ ಯಾಕೆ ಎತ್ಕೊ ಓಡಾಡ್ತಾ ಇದೀವಿ ಅಂತಂದರೆ ಸುಮ್ಮನೆ ಮಾಡೋ ಕೆಲಸ ಇಲ್ಲ ಅದಕ್ಕೆ. ಆ ಗಾಡಿ ಇಷ್ಟೋ ತನಕ ಇರಲಿಲ್ಲ, ಇವಾಗ ಬಂದೈತೆ ಅದಕ್ಕೆ. ಹಾಂ, ತೊಳ್ರ ಏ ಹಿಂದೆ ಗಾಡಿ ಬರ್ತೈತೋ ಮನುತ. ಸಾಕು ಬಿಡ ಹೋಗುತ್ತೆ ಬಿಡ. ನೋಡಿ ಗೈಸ್, ಇಲ್ಲ ಅವನೇ ನನ್ನ ಮಗ ರಾಜು ನೋಡಿ ಅಲ್ಲಿ ಕುಂತಾವ್ ನೋಡ್ರಿ ಗೈಸ್. ನನ್ನ ಮಗ ನಾವು ಪಿ ಜಿ ಹತ್ರ ಹೋಗಿದ್ದೀವಿ, ಅವ್ನು ಹುಡ್ಕೊಂಡು ಇಲ್ಲಿ ಬಂದು ಕುಂತಾವ್ರ ಅವಿನೋ ಅವನು. ಹೊಸಡಿ ನನ್ನ ಮಕ್ಕಳು ಹುಡಿಕೊಂಡು ಪಿ ಜಿ ಒಳಗೆ ಹೋಗ್ಬಿಟ್ಟಿದ್ವು ಅಲ್ಲೇ. ಅವನು ಯಾರೋ ಈಚೆ ಹೋದ ಅಂತ ಇದ್ದಲ್ಲ ಅವಡೆ. ಏನೋ ನೋಡ್ತಾ ಇದೆಯಾ? ಡೆವಿಲ್ ಸಾಂಗ್ ನೋಡ್ತಾವನಂತ ಗೈಸ್. ನಾನೇ ನೋಡಿಲ್ಲ ಇನ್ನು, ನಾನು ನೋಡ್ಬೇಕು ಇವಾಗ. ಬರ ರಾಜು, ಟೀ ಕೊಡ್ಸು. ನನ್ನ ಮಗನೇ ಪೇಮೆಂಟ್ ಆಗಿರೋದು ನನಗೆ ಇನ್ನೂ ಪೇಮೆಂಟ್ ಆಗಿರೋ ನಾನು ಕೊಡಿಸ್ತಾ ಇದ್ದೆ. ಹಾಂ, ಇವನೇನೋ ಮಾಡ್ತಾವನ ಇಲ್ಲಿ. ಇಬ್ರು ಇಷ್ಟ
ಏನ್ ಮಾಡ್ತಾರ? ಅದೇ ಫೋಟೋ ತಗೊಳ್ಳೋದು, ಅಲ್ಲಿ ಯಾವ್ದೋ ಲೈಟ್ ಹಾಕ್ಬಿಡೋದು. ಅದು ಇವನಿಗೆ ಬೈಬಾರ್ದು, ವರುಣನ್ಗೆ ಹೇಳ್ಬೇಕು ನೀನು. ವರುಣ ಹೇಳ್ಕೊಟ್ಟಿರೋದು ಆ ಥರ ಎಡಿಟ್ ಮಾಡೋದು. ಅದೃಷ್ಟವಂತರಿಗೆ ಮಾತ್ರ ಸಿಗೋದಂತೆ. ತೋರ್ಸ ಮಚ್ಚ, ಸಾಂಗ್ ಹೆಂಗೈತೆ ತೋರ್ಸಲಿ. ಇರಿ ಗೈಸ್, ನಮ್ಮ ಡಿ ಬಾಸ್ ಡೆವಿಲ್ ಮೂವಿ. ಓ, ಬೇರೆ ಫೋಟೋಗಳು ಮಾತ್ರ ಹಾಕವ್ರ. ಈ ಜೈಲಿಂದ ಬಂದ್ಮೇಲೆ ಶೂಟ್ ಆಗಿರ್ಬೇಕಿದ್ದು. ಯಾವಾಗಲೇ ಇರ್ಬೇಕಿದು. ಆರೆಂಜಿಗೆ ಬಾಡಿ ಐತಿ ನೋಡು. ಯಾರು ಗೊತ್ತು, ಜೈಲಿಂದ ಬಂದ ಮೇಲೆ ಇರ್ಬೋದು. ಆ ಜೈಲ್ಗೆ ಹೋಗಿರೋ ಥರನೇ ಇಲ್ಲ ಅದು. ನೋಡಲ್ಲ ಹೆಂಗೈತೆ ಬಾಡಿ. ನೀವು ಡೆವಿಲ್ ಸಾಂಗ್ ನೋಡಿದ್ರ ಇಲ್ವಾ? ಕಮೆಂಟ್ಸ್ ಹಾಕಿ ಗೈಸ್. ನೋಡಿ, ನಮ್ಮ ರಾಜು ನೋಡ್ತಾವನೀಗ. ಓಕೆ, ಸಿಗ್ತೀವಿ ಇವಾಗ. ಅದ್ರಲ್ಲಿ ಪೆಟ್ರೋಲ್ ಖಾಲಿ ಆಗೋಯ್ತು ಅಂತ ನಾವು ಇವಾಗ MT ಗಾಡಿಲಿ ಹೋಗ್ತಾ ಇದೀವಿ ಗೈಸ್, ಪೆಟ್ರೋಲ್ ಹಾಕ್ಸ್ಕೊಬರಕ್ಕೆ. ಇದಕ್ಕೂ ಡ್ರೈವರ್ ನಮ್ಮ ಮನೋಜನೇ. ನಾನೆಲ್ಲ ಬೆಂಗಳೂರಲ್ಲೆಲ್ಲ ಗಾಡಿ ಓಡಿಸೋದು ಅಪರೂಪ. ಯಾವಾಗ ಅಂತಂದರೆ ಮನೋಜ ಇಲ್ಲ ಅಂದರೆ ಮಾತ್ರ ಗಾಡಿ ಓಡಿಸೋದು ನಾನು. ಇಲ್ಲಾಂದರೆ ನೋವೇ ಆರಾಮಾಗಿ ಹಿಂದೆ ಕೂತ್ಕೊಳ್ಳೋದು. ನಮ್ಮ ಮನೋಜ ಓಡಿಸ್ತಾನೆ ನೋಡ್ರಿ. MT ಈ ಥರ ಕಾಣಿಸುತ್ತೆ. ಅಲ್ಲೇನೋ 2 ಗೊಂಬೆ ಬೇರೆ ಹಾಕ್ಬಿಟ್ಟವನೇ ನಮ್ಮ ಮಚ್ಚ. ಲವರ್ ಬಾಯ್ ಅವನು, ಅದಕ್ಕೆ ಆ ಥರ ಹಾಕೊಂಡವನೇ. ಕಪಲ್ಸ ಕೀಸ್ ಕೊಡ್ತಾವಳೆ, ಅದನ್ನ ಹಾಕೊಂಡವನು ಅವನು. ನೋಡಿದ್ರೆ ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ ಗೈಸ್ ಹತ್ರದ್ದು. ಆಯ್ತಾ? ನೀವು ಆ ಥರ ಹಾಕೋಬೇಕಂದ್ರೆ ಹಾಕೊಳ್ಳಿ. ಎಲ್ಲಿಂದ ತರಿಸಿದ್ ಮನೋಜ್ ಅದನ್ನ ಅವನು? ಫ್ಲಿಪ್ಕಾರ್ಟ್ ಆರ್ಡರ್ ಮಾಡಿ ತರಿಸಿರೋದಾ? ನೋಡಿ ಗೈಸ್, ಇನ್ಮೇಲೆ ಡೈಲಿ ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಮಾಡಬೇಕಾ ಬೇಡವಾ ಅಂತ ನೀವು ಕಮೆಂಟ್ಸ್ ಹಾಕ್ಬೇಡಿ. ನಾನು ಇಷ್ಟ ಆದರೆ ನಾನೇ ಮಾಡ್ತೀನಿ. ಯಾಕಂತಂದರೆ ಇವ್ನು ಕೊಡ್ತಾರೋ ರೇಂಜಿಗೆ ಏನು ಗುರು, ಇವ್ನ ವೀಡಿಯೋಗಳನ್ನ ಏನೋ ಸಾವಿರ ಜನ ನೋಡೋ ರೇಂಜಿಗೆ ಕೇಳ್ತಾವನ್ನ ಅನ್ಕೋತಿದ್ದೀರಾ? ನೋಡೋದೇ 150ರಿಂದ 300 ಜನ ಅಷ್ಟೇ. ಕಂಟೆಂಟ್ ಚೆನ್ನಾಗಿ ಕೊಟ್ಟರೆ ಎಲ್ಲರೂ ನೋಡ್ತೀರಾ. ಇವಾಗ ಹೇಳ್ತಾ ಇದ್ದೀನಿ, ಒಂದಲ್ಲ ಒಂದು ದಿನ ನನ್ನದು ಮಿಲಿಯನ್ ಗಟ್ಟಲೆ ಜನ ನೋಡ್ತಾರೆ ಗೈಸ್. ಆ ಹೋಪ್ ನನಗೆ ಐತೆ. ಏನಂತೀಯ ಮನೋಜ? ನಾನು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಕರಗಿದ್ದೀನಿ ನೋಡಲ್ಲ ಅಂದ್ರೆ ನಮ್ಮ ಮನೋಜನಾದರೂ ನೋಡ್ತಾರೆ. ಅಲ್ಲಿ ತನಕ ಇವಾಗ ಹೇಳ್ತಾ ಇದ್ದೀನಿ ಗೈಸ್, ಒಂದಲ್ಲ ಒಂದಿನ ನಾನು ಫೇಮಸ್ ಯೂಟ್ಯೂಬರ್ ಆಗೇ ಆಗ್ತೀನಿ. ವಾಚ್ ಔಟ್ ಗೈಸ್. ಈ ವಿಡಿಯೋ ಮಾಡಿರೋ ನೆಕ್ಸ್ಟ್ ಡೇ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್, ನಿಮ್ಮ ಒಂದು ಸಮಯನ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕಸ್ತೂರಿ